ಬಹಳ ಉತ್ತಮವಾದಂತ ಪ್ರಶ್ನೆ ಅದು. ನಿಜವಾಗಲೂ ಬಿಜೆಪಿ ಅವರು ಇದಕ್ಕೆ ಸ್ವಲ್ಪ ಆದೇಶನ ಹೊಡಿಸ್ತೀವಿ. ಸ್ಟಾಪ್ ಇದೆ ಅಲ್ಲ, ಆದೇಶ ಹೊಡಿಸ್ಬೇಕು ಇದಕ್ಕೆ. ಯಾಕಂತಂದ್ರೆ ಆ ಡಿಜೆ ಇಂದ ಬಹಳ ತೊಂದರೆ ಆಗ್ತದೆ. ಆದೇಶ ಮಾಡಿ ಅಲ್ಲ ಸರ್. ಮೊನ್ನೆ ಅದನ್ನ ನೀವು ಅವ್ರ ಬಿಜೆಪಿ ಈಗ ಅವ್ರೆಲ್ಲ ನಿಜವಾಗ್ಲೂ ಮಾಡ್ಲೇಬೇಕು ನಾವೆಲ್ಲರೂ. ಯಾಕೆ ನಿಮಗೇನ್ ಬೇಕು ಚರ್ಚೆ ಇಲ್ಲ ಸಂತೋಷ್ ಅವ್ರು ಏನ್ ಹೇಳ್ತಾ ಇರೋದು, ಒಂದೇದು ಡಿಜೆ ಸಂಸ್ಕೃತಿ ಇರ್ಲಿಲ್ಲ. ಒಂದ್ ನಿಮಿಷ ಕೇಳಿ, ಆಮೇಲೆ ಯಾವ ಎಲ್ಲಿಗೆ ನಾವು ಬೇರೆ ವಿಷಯ ಚರ್ಚೆ ಮಾಡಬೇಡಿ. ಒಂದ್ ಸೆಕೆಂಡ್ ಈಗ ಕೇಳಿ. ಯಾವ ಒಂದ್ ಸೆಕೆಂಡ್ ಈಗ ನೀವು ಒಂದ್ ಸೆಕೆಂಡ್ ಡಿಜೆ ಸಂಸ್ಕೃತಿ ಈಗ ಹುಟ್ಟಿದ್ದು ಅಧ್ಯಕ್ಷರೇ. ಹಾಗೆ ಇತ್ತೀಚೆಗೆ ಈ ಮೆರವಣಿಗೆಗಳಲ್ಲಿ ಸಾಂಗ್ಗಳು ಯಾವ್ದು ಸುಪ್ರೀಂ ಕೋರ್ಟ್ ಆದೇಶ ಆದಾನ್ ಬ್ಯಾನ್ ಮಾಡಿ ಸುಪ್ರೀಂ ಕೋರ್ಟ್ ಆದೇಶ ಆದಾನ್ ಬ್ಯಾನ್ ಮಾಡಬೇಕು ಅಂತಿದೆ. ಮಾಡ್ತೀರಾ? ಚನ್ನಬಸವ ಅಂತ ಒಂದು ನಿಮಿಷ. ಆದಾನ್ ಅನ್ನ ಬ್ಯಾನ್ ಮಾಡಬೇಕು ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ಹೇಳಿದೆ. ಅದು ಕಂಟ್ರೋಲ್ ಮಾಡಿದ್ದೀರಾ ಅಂತ ಹೇಳಿ ನಿಮ್ಗೆ ಸರೆಂಡರ್ ಆಗ್ಬಿಡ್ತೀನಿ ನಾನು. ಚನ್ನಬಸವ ಅವರೇ, ಸರೆಂಡರ್ ಆಗ್ಬಿಡ್ತೀನಿ. ಚನ್ನಬಸವ ಅವರೇ, ಚನ್ನಬಸವ ಅವರೇ, ಸುಪ್ರೀಂ ಕೋರ್ಟ್ ಆದೇಶ ಅದು ಸೌಂಡಿಗೆ ಸಂಬಂಧಪಟ್ಟಾಗ ಇಷ್ಟು ಡೆಸಿಮಲ್ ಇರ್ಬೇಕಂತ ಹೇಳಿ ಅದು ಎಲ್ಲ ಸರ್ಕಾರ ನಾನು ವಿಚಾರ ಚರ್ಚೆ ಬೇಡ ಅದರಲ್ಲಿ ಆಗಲ್ಲ. ಅದನ್ನ ಹೇಳ್ತಾ ಈಗ ಸುರೇಶ್ ಕುಮಾರ್ ಮಾತಾಡ್ಲಿ. ಸಂತೋಷ್ ಐಟಮ್ ಸಾಂಗ್ಗಳು ತಾವು ಮಾತಾಡಿದ್ರಿ, ಅವ್ರು ಮಾತಾಡ್ಲಿ. ಸರಿ. ಇವತ್ತು ಪ್ರಿಯಾಂಕ್ ಖರ್ಗೆ ಅವ್ರು ಏನ್ ಹೇಳಿದ್ರು, ಇದು ನಮ್ಮ ಸಂಸ್ಕೃತಿ ಅಲ್ಲ. ಇದು ತಾವೇನ್ ಹೇಳಿದ್ರಿ, ಐಟಮ್ ಸಾಂಗ್ಸ್ ಇದರಿಂದ ಇದಾಗುತ್ತೆ. ನಾನು 100 ಒಪ್ಕೋತೀನಿ. ಇದ್ರ ಇನ್ನೊಂದು ಭಾಗ ಇದೆ. ಆ ಡಿಜೆ ಇಂದ ಬರ್ತಾ ಇದೆಯಲ್ಲ ಸೌಂಡ್, ಅದು ಯಾರಾದ್ರೂ ಕೂಡ ಹಾರ್ಟ್ಗೆ ಪೇಸ್ ಮೇಕರ್ ಹಾಕೊಂಡಿದ್ರೆ ಅವ್ರದ್ದು ನಾನು ನೋಡಿದ್ದೀನಿ. ಅವ್ರು ಒದ್ದಾಡೋದು, ಆ ಎಳೆ ಮಕ್ಕಳು ಕಿವಿ ಮುಚ್ಕೊಳ್ತವೆ. ನಾವು ಕಾರ್ಯಕ್ರಮ ಮಾಡೋರು ನಮ್ಗೆ ಯಾರಿಗೂ ಕೂಡ ಪರಿವೇ ಇರೋದಿಲ್ಲ, ಯಾರ ಮೇಲೆ ಏನ್ ತೊಂದರೆ ಆಗ್ತಿದೆ. ಯಾಕಂದ್ರೆ ಪೊಲೀಸರು ಕೂಡ ನಿಸ್ಸಹಾಯಕರು, ಆರ್ಗನೈಸರ್ಸ್ ಇದು ಎದುರಾಕೊಳ್ಳಕ್ಕಾಗಲ್ಲ. ಯಾರು ಕೂಡ ಸರ್ ಹೋಗ್ಬಿಡ್ತದೆ ಕಿವಿಯದು. ಆ ರೀತಿ ಒಂದು ಸ್ಥಿತಿದೆ. ಸೊ ನಾವು ಯಾವ್ಯಾವುದೋ ಮಾಲಿನ್ಯದ ಬಗ್ಗೆ ಮಾತಾಡ್ತಾ ಇರುವ ಸೌಂಡ್ ಮಾಲಿನ್ಯ ಇದೆ, ಶಬ್ದ ಮಾಲಿನ್ಯ, ಅದರಿಂದ ಆಗ್ತಾ ಇರೋ ದುಷ್ಪರಿಣಾಮ, ಇದ್ರ ಬಗ್ಗೆ ಗಂಭೀರವಾಗಿ ಇವತ್ತು ಯೋಚಿಸಬೇಕಾಗಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.